ಅತಿ ದೊಡ್ಡ ಬಿಗ್ ನ್ಯೂಸ್ ಆಗ್ತಾ ಇದೆ. ಭಾರತ ಮತ್ತು ಪಾಕ್ಗೆ ಸಂಬಂಧಪಟ್ಟ ಎಕ್ಸ್ಕ್ಲೂಸಿವ್ ಸುದ್ದಿ ಆಗ್ತಾ ಇದೆ. ಭಾರತದ ಬಳಿ ಪಾಕ್ ಮಹತ್ವದ ವಿಷಯವನ್ನ ಹೇಳಿಕೊಂಡಿದೆ. ಹೇಳಿದ್ದೇನು ಗೊತ್ತಾ? ಹಾಗಾದ್ರೆ ಇದು ಅತಿ ದೊಡ್ಡ ಬಿಗ್ ನ್ಯೂಸ್ ಆಗ್ತಾ ಇದೆ. ಭಾರತ ಪಾಕ್ಗೆ ಸಂಬಂಧಪಟ್ಟ ಎಕ್ಸ್ಕ್ಲೂಸಿವ್ ಸುದ್ದಿ. ಭಾರತ ಬಳಿ ಪಾಕ್ ಹೇಳಿದ್ದೇನು ಗೊತ್ತಾ? ಹಾಗಾದ್ರೆ ಇದು ಅತಿ ದೊಡ್ಡ ಸುದ್ದಿ. ಭಾರತದ ಪಾಕಿಸ್ತಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಪಾಕಿಸ್ತಾನಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಈಗಾಗಲೇ ಕುತಂತ್ರಿ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕೊಡೋದಕ್ಕೆ ಮುಂದಾಗ್ತಾ ಇದೆ. ಈ ತಕ್ಕ ಪಾಠ ಕೊಡೋ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ಪತ್ರಗುಟ್ಟು ಹೋಗಿದೆ. ಏನ್ ಮಾಡೋದಕ್ಕಂತ ತೋಚ್ತಾ ಇಲ್ಲ. ಎಲ್ಲಾ ಕ್ಷಿಪಣಿಗಳನ್ನ ಭಾರತ ಹೊಡೆದಾಗ್ತಾನೆ ಇದೆ. ಭಾರತದ ಸೇನೆ ದಿಟ್ಟ ಉತ್ತರ ಕೊಡೋದಕ್ಕೆ ಮುಂದಾಗ್ತಾ ಇದೆ. ಫಲಿಸಲಿಲ್ಲ ಕುತಂತ್ರಿ ಪಾಕಿಸ್ತಾನದ ಶಾಂತಿ ಮಂತ್ರ. ಈಗ ಭಾರತದ ಮೇಲೆ ದಿಟ್ಟ ಕ್ಷಿಪಣಿಗಳನ್ನ ಉಡೀಸ್ ಮಾಡೋದಕ್ಕೆ ಮುಂದಾಗ್ತಾ ಇತ್ತು. ಅದೆಲ್ಲವೂ ಕೂಡ ಟುಸ್ ಪಟಾಕಿ ಆಗಿದೆ. ಎರಡನೇ ದಿನಕ್ಕೂ ಕೂಡ ಮಂಡಿ ಊರಿದೆ ಪಾಕ್. ಈಗಾಗಲೇ ಹತ್ತತ್ರ ನಾಲ್ಕನೇ ದಿನ ಆಗಿದೆ. ಆದ್ರೆ ನೇರಿ ದಾಳಿಗೆ ಮುಂದಾಗಿದ್ದು ಎರಡನೇ ದಿನಕ್ಕೂ ಕೂಡ ಪಾಕಿಸ್ತಾನ ಮಂಡಿ ಊರುವ ಪರಿಸ್ಥಿತಿ ಉಂಟಾಗ್ತಾ ಇದೆ. ಒಂದು ಕಡೆ ಪಾಕಿಸ್ತಾನದ ಕ್ಷಿಪಣಿಗಳೆಲ್ಲವೂ ಕೂಡ ಭಾರತದ ಗಡಿ ಪ್ರವೇಶ ಮಾಡ್ತಾ ಇದ್ದಂತೆ ಎಲ್ಲವನ್ನ ಕೂಡ ಹೊಡೆದುರುಳಿಸ್ತಾ ಇದ್ದಾರೆ. ಡ್ರೋನ್ಗಳು ಸೇರಿದಂತೆ ಕ್ಷಿಪಣಿಗಳು ಎಲ್ಲವನ್ನ ಕೂಡ ಧ್ವಂಸ ಮಾಡ್ತಾ ಇದ್ದಾರೆ, ಪುಡಿಗಡ್ತಾ ಇದ್ದಾರೆ. ಭಾರತದ ಮುಂದೆ ಶರಣಾಗ್ತಾ ಇದ್ದಾರೆ ಪಾಕಿಸ್ತಾನದ ಕುತಂತ್ರಿಗಳು. ಏನ್ ಮಾಡೋದಕ್ಕಂತೂ ತೋಚ್ತಾ ಇಲ್ಲ. ಎಲ್ಲವನ್ನ ಕೂಡ ಭಾರತ ಹೊಡೆದು ಬಿಸಾಕ್ತಾ ಇದೆ. ಹೀಗಂತ ಅತಂತ್ರಗೊಂಡಿದ್ದಾರೆ. ಈಗಾಗಲೇ ಎರಡನೇ ದಿನದ ದಾಳಿ ಕೂಡ ಮುಂದಾಗ್ತಾ ಇರುವಂತದ್ದು. ಸೋತು ಸುಮ್ಮನಾಗ್ತಾ ಇದ್ದಾರೆ. ಆದ್ರೂ ಗಡಿ ಪ್ರದೇಶದಲ್ಲಿ ಕೂಡ ನಿರಂತರವಾಗಿ ಗುಂಡಿನ ದಾಳಿಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಕ್ಷಿಪಣಿ ದಾಳಿಗಳನ್ನ, ಡ್ರೋನ್ ದಾಳಿಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಎಲ್ಲವನ್ನ ಕೂಡ ಯಶಸ್ವಿಯಾಗಿ ಹೊಡೆದಾಗ್ತಾನೆ ಇದ್ದಾರೆ. ಕೇವಲ 2 ದಿನಗಳ ದಾಳಿಗೆ ಸೋತ ಪಾಕಿಸ್ತಾನ ಇನ್ನು ಮುಂದೆ ಯುದ್ಧ ಬಯಸಲ್ಲ. ಭಾರತಕ್ಕೆ ಕರೆ ಮಾಡಿ ಮನವಿ ಮಾಡಿಕೊಂಡಿದ್ದಾರೆ. ಭಾರತದ ಕಡೆಯಿಂದ ಸಭೆ ನಡೆಸಲು ಬಯಸಿದ್ದಾರೆ ಪಾಕ್ನ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳು. ಕೇವಲ 2 ದಿನಕ್ಕೆ ಪತ್ರಿಗುಟ್ಟು ಹೋಗಿದೆ. ಭಾರತದಲ್ಲಿರ್ತಕ್ಕಂಥ ಅತ್ಯಾಧುನಿಕ ತಂತ್ರಜ್ಞಾನಗಳಿಂದ ಅವರು ಊಹೆನೂ ಮಾಡಿರಲ್ಲ ಪಾಕ್ ದಾಳಿಗೆ ಭಾರತ ಈ ರೀತಿಯಾಗಿ ರಿಯಾಕ್ಷನ್ ಕೊಡುತ್ತೆ ಅಂತ, ಈ ರೀತಿಯಾಗಿ ಉತ್ತರ ಕೊಡುತ್ತೆ ಅಂತ. ಬರೀ 2 ದಿನಕ್ಕೆ ಪತ್ರಿಗುಟ್ಟು ಹೋಗಿದೆ. ಈಗ ಪಾಕಿಸ್ತಾನ ಇನ್ನು ಮುಂದೆ ಯುದ್ಧ ಬಯಸಲ್ಲಂತೆ ಭಾರತಕ್ಕೆ ಕರೆ ಮಾಡಿ ಮನವಿ ಮಾಡಿದ್ದಾರಂತೆ. ನಿನ್ನೆ ಅಷ್ಟೇ ಹೇಳಿಕೆ ಕೊಟ್ಟಿದ್ರು, ರಕ್ಷಣಾ ಸಚಿವರು ಹೇಳಿಕೆ ಕೊಟ್ಟಿದ್ರು. ಪಾಕಿಸ್ತಾನದ ರಕ್ಷಣಾ ಸಚಿವರು ಅಮೆರಿಕ ಮಾತನಾಡಿ ಅಂತ ಹೇಳಿಕೆ ಕೊಟ್ಟಿದ್ರೆ ಮಾತನಾಡುವ ಸಂದರ್ಭ ಇದಲ್ಲ, ಮಾತನಾಡೋದಕ್ಕೆ ಆಗಲ್ಲ, ಇದು ಯುದ್ಧಕ್ಕೆ ನಾಂದಿ ಆಗಿದೆ ಅಂತ ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಆದರೆ ವಾಸ್ತವದಲ್ಲಿ ಭಾರತವನ್ನ ಹೆದರಿಸೋದಕ್ಕೆ ಆಗ್ತಾನೆ ಇಲ್ಲ. ಭಾರತದ ನಿರ್ಧಾರಗಳನ್ನ, ಭಾರತ ತೆಗೆದುಕೊಳ್ಳುವ ಕ್ರಮಗಳ ವಿರುದ್ಧವಾಗಿ ಎದುರೇಟು ಕೊಡೋದಕ್ಕೆ ಪಾಕಿಸ್ತಾನಕ್ಕೆ ಆಗ್ತಾನೆ ಇಲ್ಲ. ಈಗಾಗಲೇ ಆರ್ಥಿಕವಾಗಿ ದಿವಾಳಿ ಎದ್ದಿದೆ. IMF ನಿಂದ ಫಂಡ್ ಅನ್ನ ಬಿಡುಗಡೆ ಮಾಡಿಕೊಂಡಿದ್ದಾರೆ. ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ, 19,000 ಕೋಟಿ ರೂಪಾಯಿಗಳನ್ನ. ಈಗ ಮತ್ತೆ ಪಾಕಿಸ್ತಾನ ಎಲ್ಲವೂ ಕೂಡ ದಿವಾಳಿಯನ್ನ ಮಾಡಿಕೊಂಡು ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತ ಆಯುಧಗಳೆಲ್ಲವೂ ಕೂಡ ಖಾಲಿ ಆಗ್ತಾ ಇದ್ದಾರೆ. ಭಾರತವೂ ಕೂಡ ಸುಮ್ಮನೆ ತಾಳ್ಮೆಯಿಂದ ನೋಡ್ತಾ ಇದೆ. ಎಷ್ಟು ದಿನ ಎಗರಾಡಿ ಅಂತ ನೋಡೋಣ, ನಿಮ್ಮ ಹತ್ರ ಎಷ್ಟು ಬಲ ಇದೆ, ಎಷ್ಟು ಶಸ್ತ್ರಾಸ್ತ್ರಗಳು ನಿಮ್ಮ ಹತ್ರ ಎಷ್ಟು ದಿನಗಳು ಬಾಳಿಕೆ ಬರುತ್ತೆ ನೋಡೋಣ ಅಂತ ಸುಮ್ಮನೆ ಡಿಫೆನ್ಸ್ ಮಾಡ್ಕೊಳ್ತಾ ಇದ್ದಾರೆ. ಡಿಫೆನ್ಸ್ ಮಾಡ್ಕೊಳ್ಳೋದಕ್ಕೂ ಕೂಡ ಈ ರೀತಿಯಾಗಿ ಪತ್ರಗುಟ್ಟು ಹೋಗಿದ್ದಾರೆ. ಬರೀ ಡಿಫೆನ್ಸ್, ಇನ್ನು ಆಕ್ರಮಣ ಏನಾದ್ರೂ ಮಾಡಿಬಿಟ್ರೆ ಧ್ವಂಸ ಆಗುತ್ತೆ ಪಾಕಿಸ್ತಾನ. ಬರೀ ಡಿಫೆನ್ಸ್ಗೆ ಈ ರೀತಿಯಾಗಿ, ಯಾಕೆಂದ್ರೆ ಬರ್ತಕ್ಕಂಥ ಕ್ಷಿಪಣಿಗಳು, ಡ್ರೋನ್ಗಳು ಸುಮಾರು 300ರಿಂದ 400 ಡ್ರೋನ್ಗಳು ನಿನ್ನೆ ಭಾರತದ ಗಡಿ ಪ್ರವೇಶ ಮಾಡ್ತಾ ಇತ್ತು. ಎಲ್ಲವನ್ನು ಕೂಡ ಹೊಡೆದಾಕಿದ್ದಾರೆ.